ನಮಸ್ತೆ. ನೋಡಿ, ಇವತ್ತೇ ಪೇರ್ಲೆ ಗಿಡಗಳನ್ನು ಕಟ್ ಮಾಡೋದನ್ನು ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಇದ್ದೆ. ಈಗ ಎಲ್ಲ ಪೇರ್ಲೆ ಗಿಡದ್ದು ಪ್ರೋನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಪೇರ್ಲೆ ಗಿಡದ ಪ್ರೋನಿಂಗಿನ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಬಟ್ ಇವಾಗ ಏನಾಗುತ್ತೆ ಅಂದರೆ, ಎಲ್ಲ ಗಿಡಗಳನ್ನು ನೀಟಾಗಿ ಪ್ರೋನಿಂಗ್ ಮಾಡೋದನ್ನು ವಿಡಿಯೋ ಮಾಡಿ ಹಾಕಿದ್ರೆ ಜನರಿಗೆ ಒಂದು ಐಡಿಯಾ ಬರುತ್ತೆ ಅಂತ ಅದಕ್ಕೆ ಇವತ್ತು ಪ್ರೋನಿಂಗಿಂದ ವಿಡಿಯೋ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು ನಮ್ಮ ಫಾರ್ಮಲ್ಲಿ ಪ್ರೋನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಗಿಡಗಳನ್ನು ಕಟ್ ಮಾಡಿ ಒಂದು ಕಡೆಯಿಂದ ಈಗ ಏನಾಗುತ್ತೆ, ಪ್ರೋನಿಂಗ್ ಮಾಡಲಿಲ್ಲ ಅಂದರೆ ಗಿಡಗಳು ಬೇಕಾಬಿಟ್ಟು ಬೆಳ್ಕೊಬಿಡುತ್ತೆ. ಹೆಂಗೆ ಬೇಕು ಹಂಗೆ ಬೆಳ್ಕೊಬಿಡುತ್ತೆ. ಹೆಂಗೆ ಬೇಕು ಹಂಗೆ ಬೆಳ್ಕಂತು ಅಂದರೆ ಇಳುವರಿ ಕಮ್ಮಿ ಆಗುತ್ತೆ, ಗಿಡಗಳು ಚೆನ್ನಾಗಿ ಗ್ರೋತ್ ಬರೋಲ್ಲ. ಗಿಡ ಚೆನ್ನಾಗಿ ಬರುತ್ತೆ, ಬಟ್ ಕಾಯಿ ಕಮ್ಮಿ ಬರುತ್ತೆ. ಇವಾಗ ನಮಗೇನಪ್ಪ ಅಂದರೆ ಕಾಯಿ ಚೆನ್ನಾಗಿ ಬರಬೇಕು, ಗಿಡನೂ ನಮಗೇನಪ್ಪ ಕೈ ನೆಟ್ಕೋವಂಗೆ, ಅಂದರೆ ತುಂಬ ಹೈಟು ಆಗಬಾರ್ದು. ಆ ಥರ ಇದ್ದರೆ ನಮಗೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಗಿಡಗಳನ್ನು ಒಂದು ಕಡೆಯಿಂದ ಕಟಿಂಗ್ ಮಾಡೋಕೆ ಅಂತ ಹೇಳಿ ಕಟಿಂಗ್ ಮಾಡಲಿಕ್ಕೆ ಇವತ್ತೇ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಥರ ಕಟ್ ಮಾಡ್ತೀವಿ, ಯಾವ್ಯಾವ ಆ್ಯಂಗಲ್ನಲ್ಲಿ ಕಟ್ ಮಾಡಬೇಕು. ದೊಡ್ಡ ಗಿಡ ಇದ್ದರೆ ನಮ್ದು ಇವಾಗೆಲ್ಲ ಒಂದು 6 ತಿಂಗಳ ಗಿಡಗಳು ಇದು, 6 ಮಂತ್ ಆಗಿದೆ ಹಾಕಿಬಿಟ್ಟು. ಈ ಗಿಡಗಳನ್ನು ಈಗ ಅದಕ್ಕೆ ಪ್ರೋನಿಂಗ್ ಮಾಡಿ ತೋರಿಸೋಣ ಅಂತ. ನಾವು ಆಯಿಲ್ ಫಾರ್ಮಿಂದು ನಮ್ಮದು ಫಾರ್ಮ್ ಇದೆ. ಆಯಿಲ್ ಫಾರ್ಮಿನ ಮಧ್ಯದಲ್ಲಿ ಆಯಿಲ್ ಫಾರ್ಮ್ ಹಾಕಿಬಿಟ್ಟು 1.5 ವರ್ಷ ಆಯಿತು. ಅದ್ರ ಮಧ್ಯದಲ್ಲಿ 6 ಮಂತ್ ಆದಮೇಲೆ ಈ ಮಧ್ಯದಲ್ಲಿ ಒಂದು 3 ಲೈನನ್ನು 5 ಅಡಿಗೊಂದು 5 ಅಡಿಗೊಂದರಂತೆ ನಾವು ಪೇರ್ಲೆ ನಾಟಿ ಮಾಡಿದ್ದೀವಿ. ಇದು ತೈವಾನ್ ಪಿಂಕ್ ಆಗಿರೋದ್ರಿಂದ ಒಳ್ಳೆ ವೆರೈಟಿ ಇದೆ. ಅದಕ್ಕೆ ಡಿಮ್ಯಾಂಡು ಸ್ವಲ್ಪ ಹೆಚ್ಚಿಗೆ ಇದೆ ತೈವಾನ್ ಪಿಂಕಿಗೆ. ಹಾಗಾಗಿ ಹಾಕಿದೆ ನೋಡಿ. ಇವಾಗ ನಾವು ಕಟಿಂಗ್ ಮಾಡೋದನ್ನು ನಿಮಗೆ ಒಂದು ಕಡೆಯಿಂದ ತೋರಿಸ್ಕೊಳ್ತಾ ಬರ್ತೀನಿ, ಯಾವ ಥರ ಕಟಿಂಗ್ ಮಾಡಬೇಕು ಗಿಡಗಳನ್ನು ಅಂತ. ಒಂದೊಂದೇ ಈ ಥರ ಕುಡಿಗಳು ಬಂದಿರುತ್ತಲ್ವ, ಆ ಕುಡಿಗಳನ್ನು ಚಿಗುರು ಬರ್ತಾ ಇರುತ್ತೆ, ಹೊಸ ಚಿಗುರುಗಳು, ಅದನ್ನು ಕಟ್ ಮಾಡಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ, ಈಗ ಗಿಡಗಳಲ್ಲಿ ಕಾಯಿ ಬಂದಿರುತ್ತೆ. ಆ ಕಾಯಿ ಬಂದಿದ್ದನ್ನು ನೋಡಿ, ಒಂದು 2 ಕಾಯಿ ಬಂದಿದೆ ಅಂದರೆ ಅದ್ರ ಕೆಳಗಡೆ ಸ್ವಲ್ಪ 1-2 ಎಲೆಗಳನ್ನು ಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಆ ಎಲೆಗಳನ್ನು ಯಾಕೆ ಬಿಡ್ತೀವಿ ಅಂದರೆ, ಅದರ ನೆರಳು ಅದ್ರ ಮೇಲೆ ಬೀಳಿ ಅನ್ನೋ ಒಂದು ಉದ್ದೇಶದಿಂದ. ಇಲ್ಲ ಅಂದರೆ ಅದು ಗೊತ್ತಾಗಲ್ಲ, ಹೆಂಗೆ ನೆರಳೇ ಬೀಳಲ್ಲ, ಅದಕ್ಕೆ ಆ ಥರ ಆಗುತ್ತೆ ನೋಡಿ. ಈ ಥರ ಎಲ್ಲ ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ. ಇದು ನಮ್ಮ ಬರ್ತಾ ಇದ್ದಾರೆ ಇನ್ನೊಬ್ಬರು, ಅವರು ಕಟ್ ಮಾಡ್ತಾರೆ. ನಮ್ಮ ಫಾರ್ಮಲ್ಲೆಲ್ಲ ಅವ್ರ ಹತ್ರನೇ ಕಟ್ ಮಾಡಿಸ್ತಾ ಇರೋದು. ಹಂಗಾಗಿ ನೋಡಿ, ಇವಾಗೆಲ್ಲ ನಾನೇ ಕಟ್ ಮಾಡಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಕ್ಲಿಯರಾಗಿ ತೋರಿಸೋಣ ಅಂತ. ಇವಾಗ ಈ ಪೇರ್ಲೆಗೆ ಏನಂದರೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಇದನ್ನು ಮೇನ್ ಇರೋದು ಇವುಗಳಿಗೆಲ್ಲ ಪ್ರೋನಿಂಗ್ ಇಲ್ಲ ಅಂದರೆ ಗಿಡಗಳು ಹೆಂಗೆ ಬೇಕು ಹಂಗೆ ಬೆಳೆದ್ಬಿಡುತ್ತೆ. ಪ್ರೋನಿಂಗಿಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಗಿಡಗಳಿಗೆ. ಗಿಡಗಳನ್ನು ಇವಾಗ ಪ್ರೋನಿಂಗ್ ಮೊದಲೆಲ್ಲ ಗಿಡಗಳನ್ನು ಹಾಗೆ ಬಿಡ್ತಿದ್ರು, ಹಾಗೆ ಬಿಡಬಾರ್ದು. ಗಿಡಗಳನ್ನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಕಟ್ ಮಾಡಿ ನೀಟಾಗಿ ಬೆಳೆಸಬೇಕು ನೋಡಿ. ಎಲ್ಲ ಒಂದೊಂದನ್ನೇ ಹುಡುಕಿ ನಾನು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮಿಂಗ್ ಹಿಡಿಯುತ್ತೆ ಕೆಲಸಕ್ಕೆ, ಬಟ್ ಟೈಮಿಂಗ್ ಹಿಡಿದ್ರೂ ಓಕೆ, ನೀಟಾಗಿ ಕಟ್ ಮಾಡಲೇಬೇಕು. ಕಟ್ ಮಾಡಲಿಲ್ಲ ಅಂದರೆ ಈಗ ಗಿಡಗಳು ಸುಮ್ಮನೆ ಬೇಕಾಬಿಟ್ಟು ಬೆಳ್ಕೊಬಿಡುತ್ತೆ, ಹಾಗಾಗುತ್ತೆ ನೋಡಿ. ಇದು ಬರೀ ಒಂದು 6 ತಿಂಗಳ ಗಿಡ, ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಭಾಳ ಚೆನ್ನಾಗಿ ಬಂದಿದ್ದಾವೆ ಗಿಡಗಳು ಮಾತ್ರ. ಆಮೇಲೆ ಕೆಳಗಡೆ ವೀಡ್ ಮ್ಯಾಟ್ ಹಾಕಿದ್ದೀವಿ ನೋಡಿ. ಇವಾಗ ಅಲ್ಲಿ ಆಯಿಲ್ ಫಾರ್ಮ್ ಗಿಡನೂ ಕಾಣಿಸ್ತಾ ಇದೆ ಅನಿಸುತ್ತೆ. ಒಂದಾದ ನಂತರ ಒಂದು ಗಿಡಗಳನ್ನು ನೋಡಿ ಕಟ್ ಮಾಡ್ತಾಯಿದ್ದೀವಿ. ಬಟ್ ನೋಡ್ಕೊಳ್ಳಿ ಚೆನ್ನಾಗಿ, ಅದು ಹೆಂಗೆ ಕಟ್ ಮಾಡಬೇಕಂತ ಯಾರಿಗಾರು ಯೂಸ್ ಆಗಲಿ ಅನ್ನೋ ಒಂದು ಉದ್ದೇಶ. ಇವಾಗ ಸುಮ್ಮನೆ ನಾವು ಗಿಡ ಹಾಕ್ತಾ ಹೋಗಿಬಿಟ್ರೆ ಗೊತ್ತಾಗಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ಇದಕ್ಕೆ ಟೈಮ್ ತೊಗೊಂಡೇ ವಿಡಿಯೋ ಮಾಡಿದ್ದೀನಿ, ಲಾಂಗ್ ವಿಡಿಯೋನೇ ಮಾಡಿದ್ದೀನಿ. ನೋಡಿ, ಇವಾಗ ಬಂದಿದ್ದಾರೆ ಅವರು, ಯಾವ ಥರ ಸೂಕ್ಷ್ಮವಾಗಿ ಒಂದೊಂದೇ ಗಿಡಗಳನ್ನು ಕಟ್ ಮಾಡ್ತಾರೆ ಅಂತ. ಕೆಲವು ತುಂಬ ಇರೋ ಹೂಗಳನ್ನು ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಅದು ಯಾಕೆ ಆ ಥರ ಕಟ್ ಮಾಡ್ತೀವಿ ಅಂದರೆ, ಇವಾಗ ನಮ್ಮಲ್ಲಿ ಒಂದು ಕಾಯಿಗೆ 1 ಟೊಂಗೆ ಬರುತ್ತೆ, ಅದಕ್ಕೆ 3 ಕಾಯಿ ಬಂದಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಸೈಜು ವೇರಿಯೇಷನ್ ಆಗುತ್ತೆ, ಚಿಕ್ಕ ಸೈಜ್ಗಳು ಬಂದುಬಿಡುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ, ಚಿಕ್ಕ ಸೈಜ್ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡಬೇಕು, ಅಕ್ಕಪಕ್ಕಕ್ಕಿರೋ ಕಾಯಿಗಳನ್ನು ಕಟ್ ಮಾಡಿ ಹಾಕಬೇಕಾಗುತ್ತೆ. ನೋಡಿ ಯಾವ ಥರ ಕಟ್ ಮಾಡ್ತಾರೆ ಅಂತ ನೀಟಾಗಿ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನೋಡಿ. ನಾವು ಒಂದು ಸ್ಪ್ರೇನು ಮಾಡ್ತಾಯಿದ್ದೀವಿ, ಒಂದು ಆರ್ಗ್ಯಾನಿಕ್ ಸ್ಪ್ರೇನು ಸ್ಟಾರ್ಟ್ ಮಾಡಿದ್ದೀವಿ. ಟ್ರೈಕೋಡರ್ಮಾ, ಅಸೋಟೋಬ್ಯಾಕ್ಟರು, ಸ್ವಲ್ಪ ಅಕ್ಕಿ ತೊಳೆದ ನೀರನ್ನು ಹಾಕಿದ್ವಿ, ಅಂದರೆ ಅಕ್ಕಿ ಗಂಜಿ ಅಂತ ಅಂದ್ಕೊಳ್ಳಿ. ಲೈಟಾಗಿ ಬೇಯಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು, ಅಕ್ಕಿ ತೊಳೆದ ನೀರು ಆಮೇಲೆ ಗಂಜಿ 2 ಮಿಕ್ಸ್ ಮಾಡಿ ಹೊಡಿತಾ ಇದ್ದೀವಿ. ನೀರಿನ ಜೊತೆಗೆ ಒಂದು 2 ಲೀಟ್ರ್ ಹಾಕಿಬಿಟ್ಟು. ಯಾಕೆ ಹಾಕ್ತಾಯಿದ್ದೀವಿ ಅಂದರೆ, ಸ್ವಲ್ಪ ಕರಿಜಿಗಿ ಅಂತ ಒಂದು 5-6 ಗಿಡಕ್ಕೆ ಬಂದಿದೆ ಕರಿಜಿಗಿ. ಆಮೇಲೆ ಬಿಳಿ ತಿಗಣೆ ಅಂತಾರೆ, ಜಿಗಿ ಅಂತಾರೆ, ಅದು ಒಂದು ಬಂದಿದೆ.
ಅದು ಒಂದು ಸ್ವಲ್ಪ ಕಂಟ್ರೋಲ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾಯಿದ್ವಿ. ನೀವು ಆರ್ಗ್ಯಾನಿಕ್ ಮಾಡಬೇಕಂದ್ರೆ ಅಡ್ವಾನ್ಸ್ ಆಗೇ ಮಾಡಬೇಕಾಗುತ್ತೆ. ಕೆಮಿಕಲ್ ಆದರೆ ನೀವು ಬಂದಮೇಲೆ ಮಾಡಿದ್ರೂ ಕಂಟ್ರೋಲ್ ಬರುತ್ತೆ. ಆರ್ಗ್ಯಾನಿಕ್ಕು ನೀವು ಅಡ್ವಾನ್ಸ್ ಆಗಿ ಮಾಡಿಕೊಂಡ್ರೆ ಬರೋದು ಕಮ್ಮಿ ಆಗುತ್ತೆ. ಆಮೇಲೆ ಬೇವಿನ ಎಣ್ಣೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ತಾಯಿದ್ದಾರೆ ಅಂತ. ಈಗ ಈ ವಿಡಿಯೋ ನೋಡಿದ್ಮೇಲೆ ಯಾರೇ ರೈತರಿಗಿದ್ದು ಪೇರ್ಲೆ ಗಿಡ ಹಾಕಿದ್ರೆ ಕಟ್ ಮಾಡೋದಕ್ಕೆ ಇನ್ನೊಂದು ವಿಡಿಯೋ ನೋಡೋ ಅವಶ್ಯಕತೆ ಇರಬಾರ್ದು, ಮತ್ತೆಂಗೆ ಅನ್ನೋದು ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದನೇ ನಾನು ಇದನ್ನು ಸ್ವಲ್ಪ ನೀಟಾಗಿ ಕ್ಲೀನಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಈಗ ಎಲ್ಲ ಗಿಡ ಒಂದೇ ಥರ ಇರಲ್ಲ, ಗಿಡಗಳು ಬೇರೆ ಬೇರೆ ಥರ ಇರುತ್ತೆ. ಆ ಗಿಡಗಳನ್ನು ಬೇರೆ ಬೇರೆ ಥರನೇ ಕಟ್ ಮಾಡೋಣ ಅಂತ. ಈಗ ಒಂದು ಗಿಡ, ಒಂದು ಚಿಕ್ಕ ಗಿಡ ಇರುತ್ತೆ, ಚಿಕ್ಕ ಗಿಡನ ಈ ಲೆಕ್ಕದಲ್ಲಿ ಕಟ್ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೆ ಅವ್ರು ಯಾವ ಥರ ಕಟ್ ಮಾಡ್ತಾರೆ ಅಂಥೇಳಿ ಅದೇ ಲೆಕ್ಕಕ್ಕೆ ಗೊತ್ತಾಗಲಿ ರೈತರಿಗೆ ಅಂತ ಒಂದು 10 ಗಿಡನಾದರೂ ಕಟ್ ಮಾಡಿ ತೋರಿಸೋಣ ಅನ್ನೋ ಒಂದು ಉದ್ದೇಶದಿಂದನೇ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡಿ ಈ ಸೈಜ್ ಬಂದಿದೆ ಆಲ್ರೆಡಿ ಒಂದೊಂದು ಗಿಡದಲ್ಲಿ 1-2 ಕಾಯಿ ಬಿಟ್ಟಿದ್ವಿ ನಾವು. ಈ ಸಲ ಮಾತ್ರ ಸ್ವಲ್ಪ ಹೆಚ್ಚು ಬಿಡ್ತಾಯಿದ್ವಿ. ಗಿಡ ದೊಡ್ಡಕ್ಕಿದ್ದಲ್ಲಿ ಒಂದು 20 ಕಾಯಿವರೆಗೆ ಬಿಡ್ತಾವೆ, 5ರಿಂದ 20 ಕಾಯಿವರೆಗೆ ಬಿಟ್ಟಿದ್ದೀವಿ. ಚಿಕ್ಕ ಗಿಡ ಇದ್ದರೆ 5, 6, 8 ಆ ಗಿಡ ಹೆಂಗಿದೆ ಅದ್ರ ಮೇಲೆ ಡಿಪೆಂಡು. ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡಿ ಹಾಕ್ತೀವಿ. ನೋಡಿ ಇಲ್ಲೆಲ್ಲ ಕ್ಲೀನಾಗಿ ಸೂಕ್ಷ್ಮವಾಗಿ ಕಟ್ ಮಾಡ್ತಾ ಇದ್ದಾರೆ. ತುಂಬ ಚಿಕ್ಕದಿದೆ. ಇವಾಗ ನಾವು ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಯಿ ದಪ್ಪ ಆದಮೇಲೆ ತುಂಬ ಹೂವಿದ್ದಾಗೇನು ಕಟ್ ಮಾಡಬೇಡಿ, ಸ್ವಲ್ಪ ಸೈಜ್ ಬರಲಿ. ಯಾಕಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ಗೊತ್ತಾಗುತ್ತೆ. ಅಂದರೆ ಸೈಜಲ್ಲಿ ಎಲ್ಲ ಒಳ್ಳೆಯದೇ ಇರುತ್ತೆ, ಕೆಲವು ದಪ್ಪ ಸೈಜ್ ಇರುತ್ತೆ, ಕೆಲವು ಚಿಕ್ಕ ಸೈಜ್ ಇರುತ್ತೆ. ನಮಗೆ ದಪ್ಪ ಸೈಜೇ ಬೇಕು, ಚಿಕ್ಕ ಸೈಜು ಬೇಕಾಗಲ್ಲ. ಹಾಗಾಗಿ ದಪ್ಪ ಸೈಜಿಂದ ಯಾವುದಿದೆ ಅದನ್ನು ಬಿಟ್ಟು ಚಿಕ್ಕದಿರೋದು ಕಟ್ ಮಾಡಿದ್ರೆ ಆಯಿತು. ಆ ಥರ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ, ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡಬೇಕು, ಅರ್ಜೆಂಟ್ ಮಾಡ್ಕೋಬಾರ್ದು. ನೀವು ಒಂದು ಕುಡಿ ಬಿಟ್ಟು ಹೋದರೂ ಅದರಲ್ಲಿ ಇವಾಗ ಇದನ್ನ ಕಟ್ ಮಾಡೋದು ಮೇನ್ ಬೆನಿಫಿಟ್ ಏನು ಅಂದರೆ, ಇದು ಕಟ್ ಮಾಡೋದ್ರಿಂದ ಬೆನಿಫಿಟ್ ಏನಾಗುತ್ತೆ ಅಂದರೆ ಗಿಡಗಳು ತುಂಬ ಹೈಟ್ ಬೆಳೆಯಲ್ಲ. ಆಮೇಲೆ ಗಿಡಗಳಿಗೆ ಅಲ್ಲೇ ಸಾಕಾಗುತ್ತೆ. ಹಾಕಿರೋ ಗೊಬ್ಬರಗಳನ್ನೆಲ್ಲ ಕಾಯಿಗೆ ತಗೊಳುತ್ತೆ, ಗಿಡ ಚಿಗುರಿಗೆ ಹೋಗಲ್ಲ. ಹಾಗಾಗಿ ಗೊಬ್ಬರ ನೀಟಾಗಿ ತೊಗೊಂಡು ಗಿಡಗಳು ಚೆನ್ನಾಗಿ ಬರಬೇಕು. ಗಿಡಗಳು ಬಂದಿದೆ, ಇವಾಗ ನಮ್ಮದು ಚೆನ್ನಾಗಿ ಬಂದಿದೆ, ಬಟ್ ಕಾಯಿಗಳು ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಕಟ್ಟಿಂಗ್ ಮಾಡಬೇಕು ಪ್ರತಿಯೊಬ್ಬರು. ನಿಮಗೆ ನೋಡಿ ಇದು ಚಿಕ್ಕ ಗಿಡ ಇದೆ, ಒಂದೊಂದನ್ನು ಬಿಟ್ಟಿರ್ತೀವಿ, ಎಲ್ಲವನ್ನು ಕಟ್ ಮಾಡಲ್ಲ. ಹಾಗಾಗಿ ನೋಡಿ ಇದು ಚಿಕ್ಕ ಗಿಡ ಇದೆ, ಅವರು ಕೆಲವೊಂದೊಂದನ್ನು ಬಿಟ್ಟೆ ಕಟ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದೇ ಸಲ ಹಾಕಿರೋದು, ಬಟ್ ಕಾಯಿ ಈಗ ಅದಕ್ಕೆ ತಕ್ಕಾಗಿ ಕಾಯಿಗಳನ್ನು ಬಿಡಬೇಕಾಗತ್ತೆ. ನೋಡಿ ಇದು ತುಂಬ ಉದ್ದ ಎಲೆ ಬಂದಿರೋದ್ರಿಂದ ಅಲ್ಲಿ ನೋಡಿ ಕೆಳಗಡೆ ಈಗ ಕಾಯಿ ಬಂದಿದೆ ಅಂದರೆ ಅದರ ಮೇಲ್ಗಡೆ 2 ಎಲೆ ಬಿಡ್ತಾ ಇದ್ದಾರೆ. ಅದು ಯಾಕೆ ಅಂದರೆ ಆ ಕಾಯಿಗೆ ಸ್ವಲ್ಪ ಬಿಸಿಲಿಂದ ನೆರಳಿರಲಿ ಅನ್ನೋ ಒಂದು ಉದ್ದೇಶದಿಂದ ಆ ಥರ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಕಾಯಿಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಫಾರ್ಮರು ಎಲ್ಲರೂ ಫಾರ್ಮಿಂಗ್ ಮಾಡ್ತಾರೆ. ಮಾಡಿದಾಗ ಆ ಫಾರ್ಮನ್ನು ನೀಟಾಗಿ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ 10 ಗಿಡಕ್ಕೆ ನಿಮಗೆ 50 ಗಿಡಕ್ಕೆ ಬರೋಷ್ಟು ಇಳುವರಿ ಬರ್ತಾ ಇರುತ್ತೆ. ಇವಾಗ ಗೊತ್ತಿರಲ್ಲ, ಒಂದು ಗಿಡದ 100 ಕಾಯಿ ಬಿಟ್ಟಿರುತ್ತೆ, ಕಾಯಿಗಳನ್ನೆಲ್ಲ ಹಾಗೆ ಬಿಟ್ಟುಬಿಡಬಾರ್ದು. ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಆ ಕಾಯಿ ಚಿಕ್ಕ ಸೈಜ್ ಬರುತ್ತೆ, ಸರಿಯಾದ ಸೈಜ್ ಬರಲ್ಲ. ಆಮೇಲೆ ಅದ್ರಾಗೆ ಯಾವುದು ಆರೋಗ್ಯವಾಗಿದೆ ಯಾವುದು ಆರೋಗ್ಯವಾಗಿಲ್ಲ ಅನ್ನೋದು ನಮಗೂ ಐಡಿಯಾ ಇರಲ್ಲ. ಅದನ್ನು ನೋಡ್ಕೋಬೇಕು. ನೋಡಿ ಮೇಲ್ಗಡೆದು 2 ಎಲೆ ಬಿಡ್ತಾ ಇದ್ದಾರೆ. ಯಾಕೆ ಅಂದರೆ ಸ್ವಲ್ಪ ನೆರಳು ಹೆಚ್ಚಿರಲಿ ಅನ್ನೋ ಒಂದು ಕಾರಣದಿಂದ ಅವ್ರಿಗೆ ಅನಿಸುತ್ತೆ, ಅವ್ರು ನೋಡ್ತಾರೆ, ಅದನ್ನು ಅಬ್ಸರ್ವ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಟಾಪಿಗೆ ಹೋದಾಗ ಸ್ವಲ್ಪ ಗಿಡದ ನೆರಳು ಸಿಗಲ್ಲ ಮೇಲ್ಗಡೆ ಇರೋದಕ್ಕೆ ಅನ್ನೋ ಒಂದು. ನೋಡಿ ಎಷ್ಟು ನೀಟಾಗಿ ನೋಡಿ ಈ ಥರ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಎಕ್ಸ್ಟ್ರಾ ಕಾಯಿಗಳಿದೆ, ಅದನ್ನೆಲ್ಲ ಕಟ್ ಮಾಡ್ತಾರೆ. ನೋಡಿ ಇಲ್ಲಿ ಒಂದೇ ಬುಡದಲ್ಲಿ 3 ಕಾಯಿ ಬಂದಿದೆ. ವೇಸ್ಟ್ ಇರೋದನ್ನ ಅಂದರೆ ಚಿಕ್ಕದಿರೋದನ್ನು ಕಟ್ ಮಾಡಿ ಹಾಕ್ತಾ ಇದ್ದಾರೆ ಸೈಡಿಗೆ. ನೋಡಿ ಮಧ್ಯದೊಂದು ಮಾತ್ರ ಬಿಟ್ಟಿದ್ದಾರೆ, ಅದು ಒಂದು ದಪ್ಪ ಇದೆ, ಬಾಕಿದೆಲ್ಲ ಚಿಕ್ಕದಿದೆ. ಈ ಥರ ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ಬಂದು ವಿಸಿಟ್ ಮಾಡಿ ನೋಡ್ತಾ ಉಳಿರಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಸಬ್ಸ್ಕ್ರೈಬು, ಒಂದು ಶೇರಿಂದ ನಮಗೂ ಮತ್ತೆ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ, ಮಾಡೋಣ ಅಂತ ಅನಿಸುತ್ತೆ. ದಯವಿಟ್ಟು ಮಾಡಿ. ಇಷ್ಟೇ ಇರುತ್ತೆ ಪೇರ್ಲೆ ಗಿಡ ಪ್ರೋನಿಂಗ್ ಮಾಡೋದು. ನೋಡಿ ದೊಡ್ಡದ್ರ ಮಧ್ಯೆ ಚಿಕ್ಕದಿದ್ದರೆ ಅದೊಂದೊಂದು ಕಾಯಿಗಳನ್ನು ಕಟ್ ಮಾಡಿಕೊಂಡ್ರಾಯ್ತು. ಈ ಥರ ಮಾಡಿದ್ರೆ ಪೇರ್ಲೆ ಗಿಡದ್ದು ಪ್ರೋನಿಂಗು ಮುಗಿದೋಗುತ್ತೆ. ಸೀಬೆ ಗಿಡ ಅಂತಲೂ ಹೇಳ್ತಾರೆ, ಸೀಬೆ ಪೇರ್ಲೆ ಅಂತಾರೆ, ಗೂವ ಅಂತಲೂ ಹೇಳ್ತಾರೆ. ಅವರಿಗೆ ಯಾವ ಏರಿಯಾದಲ್ಲಿ ಯಾವ ಥರ ಹೇಳ್ತಾರೆ ಅನ್ನೋದು ಅದನ್ನು ನೋಡಿಕೊಂಡು ನೀವು ಇದು ಮಾಡಿ.
ಬಟ್ ಪ್ರೋನಿಂಗು ಸಿಸ್ಟಮ್ ಇಷ್ಟೇ ಇರುತ್ತೆ, ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ನೋಡಿ. ಕಾಯಿ ಕಟ್ ಮಾಡೋದು, ಆಮೇಲೆ ಕುಡಿ ಕಟ್ ಮಾಡೋದು ಎರಡನ್ನೂ ತೋರಿಸಿದ್ದೀನಿ. 6 ಮಂತ್ ಗಿಡಕ್ಕೆ ಈ ಥರ ಇರುತ್ತೆ. ಗಿಡ ದೊಡ್ಡ ಆದಂಗೂ ಮತ್ತು ಅದಕ್ಕೆ ಆದ ಬೇರೆ ಸಿಸ್ಟಮ್ ಇರುತ್ತೆ. ಇದ್ರ ಮಧ್ಯದಲ್ಲಿ ಒಂದೊಂದು ಎರೆಗಳನ್ನೆಲ್ಲ ತೆಗಿಬೇಕಾಗತ್ತೆ. ಅದನ್ನು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋ ಮಾಡಿದಾಗ ನಾವು ಅವಾಗವಾಗ ವೀಡಿಯೋಗಳನ್ನು ಮಾಡಿ ಬಿಡ್ತಾ ಇರ್ತೀನಿ. ನೋಡಿ ಮಾಡಿ. ರೈತರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.